ಕಲಬುರಗಿ ನಗರದ ಐವನ್ ಶಾಹಿಯ ಅತಿಥಿ ಗೃಹದ ಆವರಣದಲ್ಲಿ ಉದ್ಯಮಿ ಶ್ರೀಕಾಂತ್ ಲಾಹೋಟಿ ಅವರು ವಾಯುವಿಹಾರಿಗಳಿಗೆ ಉಚಿತವಾಗಿ ರುಚಿಕರ ಹಾಗೂ ಶುಚಿಯಾದ ಉಪಹಾರ ವಿತರಿಸುವ ಮೂಲಕ ಗಮನ ಬೆಳಗಿನ ಜಾವ ಆರೋಗ್ಯ ರಕ್ಷಣೆಗಾಗಿ ವಾಯುವಿಹಾರಕ್ಕೆ ಬರುವ ನಾಗರಿಕರಲ್ಲಿ ಉತ್ಸಾಹ ತುಂಬುವ ಮತ್ತು ಪರಸ್ಪರ ಬಾಂಧವ್ಯ ಬೆಳೆಸುವ ಉದ್ದೇಶದಿಂದ ಅವರು ಈ ಸೇವೆಯನ್ನು ನಡೆಸುತ್ತಿದ್ದಾರೆ. ಪ್ರತಿ ತಿಂಗಳಲ್ಲಿ 4-5 ಬಾರಿ ವಿವಿಧ ರೀತಿಯ ಆರೋಗ್ಯಕರ ಉಪಹಾರಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಸುಸ್ಲಾ, ಬಜ್ಜಿ, ಇಡ್ಲಿ, ವಡಾ, ಬಿಸಿಬೇಳೆ ಬಾತ್, ಬಜ್ಜಿ, ಕಿಚಡಿ, ಮೊಸರನ್ನ, ಚಿತ್ರಾನ್ನ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳು, ಶುದ್ಧ ಕುಡಿಯುವ ನೀರು ಮತ್ತು ಚಹಾವನ್ನು ವಿತರಿಸಲಾಗುತ್ತಿದೆ. ಈ ಸೇವೆಯಿಂದ ವಾಯುವಿಹಾರಿಗಳಿಗೆ ಅನುಕೂಲವಾಗಿದ್ದು, ಲಾಹೋಟಿ ಅವರ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆಯಾಗುತ್ತಿದೆ. ಬೆಳಗಿನ ವೇಳೆಯಲ್ಲಿ ಒಂದೆಡೆ ಆರೋಗ್ಯ ಕಾಪಾಡಿಕೊಳ್ಳುವ ಅವಕಾಶ ದೊರೆಯುತ್ತಿದ್ದರೆ ಮತ್ತೊಂದೆಡೆ ಸಮುದಾಯಗಳ ಬಾಂಧವ್ಯ ವೃದ್ಧಿಗೂ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದು ವಾಯುವಿಹಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಪತಂಜಲಿ ಯೋಗ ಶಿಕ್ಷಣ ವೀರಣ್ಣಯ್ಯಾರಿ ಮಾತನಾಡಿ, ಜನರ ಆರೋಗ್ಯ ಹಾಗೂ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಶ್ರೀಕಾಂತ್ ಲಾಹೋಟಿ ಅವರು ಕಾಳಜಿ ಎಲ್ಲರಿಗೂ ಮಾದರಿಯಾಗಿದೆ. ಸ್ವಾರ್ಥವೇ ಹೆಚ್ಚಾಗಿರುವ ಇಂದಿನ ಕಾಲಘಟ್ಟದಲ್ಲಿ ಅವರು ನಿಸ್ವಾರ್ಥ ಸೇವೆ ಮನೋಭಾವ ಅಭಿನಂದನೆಗಳು ಎಂದು ಹೇಳಿದರು. ಸ್ಥಳೀಯರು ಸಹ ಲಾಹೋಟಿಯವರ ಈ ಸೇವೆ ಕಾರ್ಯಕ್ರಮ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬೆಳಗ್ಗೆ ಐವನ್ ಶಾಹಿ ಗೆಸ್ಟ್ ಹೌಸ್ನಲ್ಲಿ ಬರುವಂಥ ವಾಯುವಿಹಾರಿಗಳಿಗೆ ವಾಕಿಂಗ್ ಟೀಮ್ದವರಿಗೆ ಲಾಹೋಟಿ ಸರ್ ಅವರು, ಶ್ರೀಕಾಂತ್ ಸರ್ ಅವರು ನಿಸ್ವಾರ್ಥವಾಗಿ ಉಚಿತವಾಗಿ ಬಂದಂಥ ಎಲ್ಲ ವಾಕಿಂಗ್ ಟೀಮ್ದವ್ರಿಗೆ ಒಂದು ಕಡೆಗೆ ನಿಂದ್ರಿಸ್ಕೇಶನ್ ಎಲ್ಲರಿಗೆ ಕರೆದು ಟಿಫಿನ್ ಅಂತೇಳಿ ಕರೆದು ಹೊಟ್ಟೆ ತುಂಬ ಬಂದಂಥ ವಾಕಿಂಗ್ ಟೀಮ್ದವರಿಗೆ ಹೊಟ್ಟೆ ತುಂಬ ಉಪಹಾರವನ್ನು ಕೊಡೋದ್ರ ಮೂಲಕ ಎಲ್ಲರಿಗೆ ಒಂದು ಹೇಳ್ತಾರೆ, ಬೆಳಗ್ಗೆ ನೀವೆಲ್ಲರೂ ವಾಕಿಂಗ್ ಮಾಡಬೇಕು, ಆರೋಗ್ಯವಾಗಿರಬೇಕು. ಇಂಥ ಒಂದು ಬೇಸಿಗೆ ಕಾಲದಲ್ಲಿ ಎಲ್ಲರಿಗೆ ಸುಸಲ, ಬಜ್ಜಿ, ಅದ್ರ ಜೊತೆ ಚಟ್ನಿ ಮತ್ತು ಸೋಪ್ ಕೂಡ ಅವರು ನೀರು ಬಾಟಲ್ ಕೂಡ ಟಿಫಿನ್ ವ್ಯವಸ್ಥೆ ಕೂಡ ಇಲ್ಲೇ ಮಾಡ್ತಾರೆ. ಬಂದಂಥ ಮಕ್ಕಳಿಗೆ ಹಿಡಿದು ಎಲ್ಲ ಜನಕ್ಕೆ ಒಂದು ಉಚಿತವಾಗಿ ತಮ್ಮ ಸಾಮಾಜಿಕ ಸೇವೆಯನ್ನು ನಡೆಯುತ್ತಿರುವಂಥ ಶ್ರೀಕಾಂತ್ ಸರ್ ಅವರಿಗೆ ನಮ್ಮೆಲ್ಲ ವಾಕಿಂಗ್ ಟೀಮ್, ಬೆಳಗಿನ ವಾಕಿಂಗ್ ಟೀಮ್ ಅವರು ನಮ್ಮ ಕಡೆಯಿಂದ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮೆಲ್ಲರ ಆರೋಗ್ಯಕ್ಕೆ ಕಾಳಜಿ ವಹಿಸುತ್ತಿರುವಂಥ ಶ್ರೀಕಾಂತ್ ಸರ್ ಅವರು ಇನ್ನೂ ಇಂಥ ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಗಲಿ ಅಂತೇಳಿ ಶ್ರೀಕಾಂತ್ ಸರ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ. ಶ್ರೀಕಾಂತ್ ಲಾಹೋಟಿ ಸರ್ ಅವರು ಬೆಳಗ್ಗೆ ವಾಯುವಿಹಾರಕ್ಕೆ ನಾವು ವಾಕಿಂಗ್ ಟೀಮ್ದವರು ಬರ್ತೀವಿ. ಸುಮಾರು ವರ್ಷಗಳಿಂದ ಬಂದವರಿಗೆ ಎಲ್ಲರೂ ಪ್ರತಿದಿನ ವ್ಯಾಯಾಮ ಮಾಡಿರಿ, ವಾಕಿಂಗ್ ಮಾಡಿರಿ ಅಂತೇಳಿ ಅವರು ತಿಂಗಳದಾಗ ಪ್ರೋತ್ಸಾಹ ಕೊಡ್ತಾರೆ. ತಿಂಗಳದಾಗ 1 ಸಲ 2 ಸಲ ಕಂಟಿನ್ಯೂ ನಮ್ಮೆಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡ್ತಾರೆ. ಆರೋಗ್ಯವಾಗಿರ್ರಿ, ಎಲ್ಲರೂ ನಗುತ್ತಾ ಇರ್ರಿ. ಜೀವನ ಇರೋದು ಸ್ವಲ್ಪ ಅದ, ಅದಕ್ಕೆ ನಮ್ಮ ಕೈಲೇ ಎಷ್ಟಾಗ್ತದೆ ಅಷ್ಟು ಸಹಾಯ ಮಾಡ್ತೀವಿ ಅಂತೇಳಿ ಅವರು ಪ್ರತಿದಿನ ಬಂದಂಥ ವಾಕಿಂಗ್ ಟೀಮ್ದವರಿಗೆ ಯಾವಾಗಲೂ ಈ ರೀತಿ ಒಂದೊಂದು ಸಲ ಬರ್ತಾರೆ, ಒಬ್ಬರೇ ಬರ್ತಾರೆ. ಊಟ ತೆಗಿಲಿಕ್ಕೆ ಹೋದ್ರೆ ಬ್ಯಾಡ ಅಂತಾರೆ, ವಾಟರ್ ಬಾಟಲ್ ಕೊಡ್ತಾರೆ, ಹೋಗ್ತಾರೆ. ನಾವೊಂದೇ ಸ್ವಲ್ಪ ಜಲ್ದಿ ಬಂದರೆ ನಮಗೆ ಭೀ ಸರ್ ಏನಾದ್ರು ಕೊಡ್ತಿರಲ್ಲ ಅಂತ ಅನಿಸ್ತದೆ. ಇಲ್ಲಿ ಒಬ್ಬರೇ ಒಂದು ಕಡೆ ಮೂಲಿಗೆ ನಿಂತಿರ್ತಾರೆ, ವಾಟರ್ ಬಾಟಲ್ ಕೊಡ್ತಾರೆ, ಒಂದ್ಸಲ ಚಸ್ಮಾ ಕೊಡ್ತಾರೆ, ಏನೇನೋ ಅವ್ರಿಗೆ ಏನು ಅನ್ನಿಸ್ತದೆ ಅವ್ರಿಗೆ ಬಂದು ಕೇಸಿಂಗ್ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಈಗ ಕೂಡ ಅಂಥ ಒಂದು ಮಹಾನ್ ಸಮಾಜ ಸೇವಕರು ಈ ರೀತಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುತ್ತಿರುವಂಥ ಈಗಿನ ಕಾಲದಲ್ಲಿ ಒಂದು 10 ರೂಪಾಯಿ ಕೊಟ್ಟರು ಭೀ ಫೋಟೋ ಹಾಕಿ ಪ್ರಚಾರ ಮಾಡ್ತೀವಿ. ಅಂಥದ್ರಲ್ಲಿ ಇವ್ರು ಎಲ್ಲರಿಗೂ ಯಾರು ಕೂನ ಇರಲಿ ಬಿಡಲಿ ಏನು ಭೀ ಇರಲಿ ಅವರು ಬಂದು ಎಲ್ಲರಿಗೆ ಒಂದು ಉಪಹಾರ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗೆ ನಾವು ಈ ಒಂದು ಬಳಗದಿಂದ ಅವರಿಗೆ ಪೂರ್ವಕ ಧನ್ಯವಾದಗಳನ್ನು.